ಬೇಕೋ ಎಲ್ಲನೂ ಅದರಲ್ಲಿ ಇಟ್ಟಿರ್ತಾರೆ. ಪ್ಲಸ್ ಒಂದು ದಿಸ್ ಇಸ್ ಫೇಸ್ ಎನ್ರಿಚ್ಡ್ ಮಾಸ್ಕ್, ಫೇಸ್ ಮಾಸ್ಕೇಷನ್, ಐ ಡೋಂಟ್ ನೋ, ಬಟ್ ಎನಿವೇಸ್ ಇಟ್ಸ್ ಮೈ ಡ್ಯೂಟಿ, ಐ ಆಮ್ ಡೂಯಿಂಗ್ ಇಟ್. ಇಷ್ಟಪಡೋದು ಅದು ಎಲ್ಲ ಅವ್ರಿಗೆ ಬಿಟ್ಟು, ನಾನಂತೂ ನನ್ನ ಕಡೆಯಿಂದ ಇಲ್ ಬಿ ವೆರಿ ಫೇರ್. ನಾನು ಯಾವುದನ್ನು ಅನ್ಫೇರಾಗಿ ಮಾಡಲ್ಲ. ದೇವ್ರು ಏನು ಕೊಡ್ತಾನೋ ಬಿಡ್ತಾನೋ ಅದು ಸೆಕೆಂಡ್ರಿ. ನನಗೆ ನಾನು ಜಸ್ಟಿಫೈಯಬಲ್ ಆಗಿರಬೇಕು. ಯಾಕೆಂದರೆ ನಾನು ಏನೇ ಮಾಡಿದ್ರು ನನ್ನ ಆತ್ಮಸಾಕ್ಷಿ ಹೋಗ್ಬೇಕು. ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಹಾಯ್, ಐ ಆಮ್ ತೇಜಸ್ವಿನಿ. I usually make vlogs on traveling, lifestyle, food, and if you're a person who loves all of this, please don't forget to subscribe to my channel. And ಇವತ್ತು ಆ್ಯಕ್ಚುಲಿ ನಾವು ಶಾಪಿಂಗ್ ಬಂದಿರೋದು ಝೂಡಿಯೋಗೆ. ಈ ಝೂಡಿಯೋ ಲೊಕೇಟ್ ಆಗಿರೋದು ಎಲ್ಲಿ ಅಂದರೆ ಕೆಂಗೇರಿ ಉಪನಗರದಲ್ಲಿ. ಟೈಮ್ ಶಾಪಿಂಗ್ ಬಂದು ನಾಟ್ ಫಾರ್ ಮೀ, ನಾಟ್ ಫಾರ್ ಮೈ ಹಸ್ಬೆಂಡ್, ಬಟ್ ನನ್ನ ಮಗನಿಗೆ. ಯಾಕೆಂದರೆ ನನಗೆ ಆಫ್ಲೈನ್ ಶಾಪಿಂಗ್ ಮಾಡಬೇಕು ಅಂದರೆ ತುಂಬ ಇಷ್ಟ ಆಗೋ ಕಲೆಕ್ಷನ್ ಸಿಗೋದು ಝೂಡಿಯೋದಲ್ಲಿ ಮಾತ್ರ. ಅದು ಈ ಉಪನಗರ ಬ್ರ್ಯಾಂಚಲ್ಲಿ ಮಕ್ಕಳಿಗೆ ತುಂಬ ಚೆನ್ನಾಗಿರೋ ಬಟ್ಟೆಗಳಿದೆ. ಸೊ ನಾನು ಯಾವಾಗಾದರೂ ಆಫ್ಲೈನ್ ಶಾಪಿಂಗ್ ಮಾಡಬೇಕು ಅಂತ ನಂಗೆ ಮನಸ್ಸಾದಾಗ ಐ ಯೂಶಲಿ ಕಮ್ ಹಿಯರ್. ಯಾಕೆಂದರೆ ಇಲ್ಲಿ ಕಲೆಕ್ಷನ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ಬೇಬಿ ಗರ್ಲ್ಸ್ಗೆ ಕಲೆಕ್ಷನ್ಸ್ ನೋಡೋದಾದರೆ ಇಟ್ ಇಸ್ ಸೂಪರ್, ವೆರಿ ಮಚ್ ಗುಡ್. ಯಾರಿಗಾದ್ರೂ ಹೆಣ್ಮಕ್ಳಿರೋರು ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಉಪನಗರದಲ್ಲಿರೋ ಝೂಡಿಯೋಗೆ ಒಂದ್ಸತಿ ವಿಸಿಟ್ ಮಾಡಿ. ಯಾಕಂದರೆ ಯು ವಿಲ್ ನೆವರ್ ಗೆಟ್ ಡಿಸಪಾಯಿಂಟೆಡ್. ಆ್ಯಂಡ್ ಆ್ಯಸ್ ಯೂಶುವಲ್ ಝೂಡಿಯೋದಲ್ಲಿ ಇವಾಗ ವಿಂಟರ್ ಸೀಸನ್ ಆಗಿರೋದ್ರಿಂದ ವಿಂಟರ್ ಕಲೆಕ್ಷನ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರೋದು ಬಂದಿತ್ತು. ಸೊ ನಾನು ರೀಸೆಂಟಾಗಿ ಊಟಿಗೆ ಹೋಗಿದ್ನಲ್ಲ ವೆಕೇಷನ್ಗೆ. ಸೊ ನನ್ನ ಮಗನಿಗೆ ಅಲ್ಲಿಗೆ ಹಾಕೊಳ್ಳೋಕ್ಕೆ ಫುಲ್ ಆರ್ಮ್ಸ್ ಥರ ಟೀ ಶರ್ಟು ಮತ್ತು ಜಾಕೆಟ್ ಬೇಕು ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದು. ಆ್ಯಂಡ್ ನನಗೆ ಇಲ್ಲಿನ ಕಾಟ್ ಸೆಟ್ಸು ಆಮೇಲೆ ಜಾಕೆಟ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ಸೊ ನಾನು ತುಂಬ ಶಾಪಿಂಗ್ ಮಾಡಿದ್ದೀನಿ. ಅದು ಏನೇನು ಶಾಪಿಂಗ್ ಮಾಡಿದೆ ಅಂತ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಆ್ಯಂಡ್ ನಾನು ಯಾವ ಥರ ಪರ್ಸನ್ ಅಂದರೆ ನಂಗೆ ಏನಾದರೂ ನೋಡಿ ಇಷ್ಟ ಆದರೆ ನನ್ನ ಬಜೆಟ್ ಒಳಗಡೆ ಬಂದರೆ ನಾನು ತೊಗೊಂಡ್ಬಿಡ್ತೀನಿ ಎಷ್ಟು ಬಟ್ಟೆ ಆದರೂ. ಬಟ್ ಹರೀಶ್ ಅವ್ರು ಹಂಗಲ್ಲ, 2 ಬಟ್ಟೆ ಅಂದರೆ 2 ಬಟ್ಟೆ ತೊಗೋಬೇಕು, ಅದಕ್ಕಿಂತ ಜಾಸ್ತಿ ತೊಗೋಬಾರ್ದು. ಸೊ ಅದಕ್ಕೋಸ್ಕರ ಆ ಪ್ಯಾಂಟ್ ತೊಗೊಳ್ಳಾ ಬೇಡವಾ ಅಂತ ಯೋಚನೆ ಮಾಡಿ ಲಾಸ್ಟಲ್ಲಿ ಬೇಡ ಅಂತ ಬಿಟ್ಟೆ ಬಂದೆ. ಈ ಉಪನಗರ ಬ್ರಾಂಚಲ್ಲಿ ವುಮೆನ್ಸ್ ಕಲೆಕ್ಷನ್ ಅಷ್ಟೊಂದು ಚೆನ್ನಾಗಿಲ್ಲ, ನನಗೆ ಅಷ್ಟೊಂದು ಇಷ್ಟ ಕೂಡ ಆಗೋದಿಲ್ಲ. ಸೊ ನಾನು ಏನೂ ಶಾಪಿಂಗ್ ಮಾಡಲಿಲ್ಲ. ಆ್ಯಂಡ್ ಇಲ್ಲಿ ಸ್ಲಿಪ್ಪರ್ಸ್ ಕೂಡ ಓಕೆ ಥರನೇ ಇತ್ತು, ಅಂಥ ಇಂಪ್ರೆಸಿವ್ ಕಲೆಕ್ಷನ್ಸ್ ಕೂಡ ಇರಲಿಲ್ಲ ಯಾಕೋ ಈ ಸಲ. ಸೊ ಐ ಡಿಡ್ ನಾಟ್ ಟೇಕ್ ಎನಿಥಿಂಗ್ ಓವರ್ ಹಿಯರ್. ಬಟ್ ಹ್ಯಾಂಡ್ ಕ್ಲಚಸ್ ಚೆನ್ನಾಗಿತ್ತು, ಬಟ್ ನನಗೆ $499 ಪೇ ಮಾಡ್ಬೋದಾ ಅಂತ ಯೋಚನೆ ಮಾಡಿ ಲಾಸ್ಟಲ್ಲಿ ಅದು ಬೇಡ ಅಂತ ಬಿಟ್ಟು ಬಂದೆ. ನೆಕ್ಸ್ಟ್ ಇಲ್ಲಿಂದ ಮುಂದಕ್ಕೆ ಹೋಗಿದ್ದು ಬಂದು ಕಾಸ್ಮೆಟಿಕ್ ಸೆಕ್ಷನ್ಗೆ. ಕಾಸ್ಮೆಟಿಕ್ ಸೆಕ್ಷನಲ್ಲಿ ಹೇಳೋದಾದರೆ ನಿಮಗೆ ಡಿಫ್ರೆಂಟ್ ಕಲರ್ಸ್ ಆಫ್ ಲಿಪ್ಸ್ಟಿಕ್, ನೇಲ್ ಪೇಂಟ್, ಆಮೇಲೆ ಈ ನಡುವೆ ಏನು ಫೇಸ್ ಮಾಸ್ಕ್ ಅಂತೆ, ಆಮೇಲೆ ಲಿಪ್ ಮಾಸ್ಕ್ ಅಂತ ಕೂಡ ಹೊಸದಾಗಿ ಬಿಟ್ಟಿದ್ದಾರೆ. ಆಮೇಲೆ ಸನ್ಸ್ಕ್ರೀನ್ ವೈಪ್ಸ್, ವೆಟ್ ವೈಪ್ಸಲ್ಲಿ ಸನ್ಸ್ಕ್ರೀನ್ ವೈಪ್ಸ್ ಅಂತ ಕೂಡ ಹೊಸದಾಗಿ ಬಿಟ್ಟಿದ್ದಾರೆ. ಆ್ಯಂಡ್ ವೆರಿ ಗುಡ್ ಕಲೆಕ್ಷನ್ಸ್ ಆಫ್ ಹೇರ್ ಬ್ಯಾಂಡ್ಸ್ ಕೂಡ ಇದೆ. ಆಮೇಲೆ ನೇಲ್ ಎಕ್ಸ್ಟೆನ್ಷನ್ಸ್ ಕೂಡ ಇದೆ, ದಟ್ ಟು ಅಂಡರ್ ಬಜೆಟ್. ಆ್ಯಸ್ ಐ ಟೋಲ್ಡ್ ಯು ಅರ್ಲಿಯರ್, ನಾನು ಝೂಡಿಯೋಗೆ ಹೋಗಿದ್ದಿದ್ದು ವಿಂಡೋ ಶಾಪಿಂಗ್ ಮಾಡೋಕೆ ಅಷ್ಟೇ. ಬಟ್ ಐ ಎಂಡೆಡ್ ಅಪ್ ಟೇಕಿಂಗ್ ಸೋ ಮೆನಿ ಪ್ರಾಡಕ್ಟ್ಸ್. ಸೊ ಲೆಟ್ಸ್ ಅನ್ಬಾಕ್ಸ್ ದೆಮ್. ಐ ವಾಂಟೆಡ್ ಟು ಶೋ ಇಟ್ ವಿತ್ ಯು ಗೈಸ್. ಫಸ್ಟ್ ಬಂದು ಕ್ಲಾತ್ಸ್. ನಾನು ನನಗೋಸ್ಕರ ಏನೂ ಪರ್ಚೇಸ್ ಮಾಡಿಲ್ಲ, ಎಲ್ಲ ನನ್ನ ಮಗನಿಗೋಸ್ಕರನೇ ಪರ್ಚೇಸ್ ಮಾಡಿದ್ದು. ಆ ಸ್ಟೋರ್ಗೆ ಹೋದಾಗ ನನ್ನ ಮಗನಿಗೆ ತುಂಬ ಚೆನ್ನಾಗಿರೋ ಬಟ್ಟೆಗಳು ಸಿಗ್ತವೆ. ಆ್ಯಂಡ್ ನಾಟ್ ಓನ್ಲಿ ನನ್ನ ಮಗನಿಗೆ, ಗರ್ಲ್ಸ್ಗಂತೂ ಆ ಸ್ಟೋರಲ್ಲಿ ತುಂಬ ಚೆನ್ನಾಗಿದ್ದಾವೆ ಬಟ್ಟೆ, ನಾನು ವೀಡಿಯೋದಲ್ಲಿ ಹೇಳ್ದಂಗೆ. ಸೊ ಇವಾಗ ನನ್ನ ಮಗನಿಗೆ ಅಂತ ಕ್ಲಾತ್ಸ್ನ ತಂದಿದ್ದೀನಿ. ಸೊ ಫಸ್ಟ್ ಎಲ್ಲನೂ 1 by 1 ನಿಮ್ಮ ಜೊತೆ ಓಪನ್ ಮಾಡಿ ತೋರಿಸ್ತೀನಿ. ಒನ್ ಇಸ್ ದಿಸ್ ಪ್ಯಾಂಟ್ ಆ್ಯಂಡ್ ಎ ಜಾಕೆಟ್. ಇವೆರಡೂ ಕೂಡ ತೊಗೊಂಡಿದ್ದು. ಸೊ 2 ಪಿಕ್ಚರ್ಸು ಅಪ್ಲೋಡ್ ಮಾಡಿರ್ತೀನಿ ಸೈಡಲ್ಲಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ನನ್ನ ಮಗನ ಸೈಜ್ ಬಂದು 1.5 to 2 years, ಇಲ್ಲ 2 to 2.5 years ನಾನು ಯೂಶ್ವಲಿ ತೊಗೊಳ್ಳೋದು. ಸೊ ಅವ್ನು ಸ್ವಲ್ಪ ಚಬ್ಬಿ ಇದಾನಲ್ಲ, ಅದಕ್ಕೋಸ್ಕರ ನಿಮ್ಮ ಮಗಂಗೆ ಯಾವುದೇ ಏಜ್ ತೊಗೋತೀರೋ ತೊಗೋಬೋದು. ಇದು ಪ್ಯಾಂಟ್ ಬಂದು $599. ಆ್ಯಂಡ್ ದಿ ಟಾಪ್ ಬಂದು ಆಲ್ಸೋ ಇಸ್ $599. ಎರಡು ಸಪ್ರೇಟ್, ನಾಟ್ ಎರಡು ಒಟ್ಟಿಗೆ ಅಲ್ಲ, ದೇ ಬೋತ್ ಆರ್ ಸಪ್ರೇಟ್. ಸೊ ಅರೌಂಡ್ $1000 ಏನೋ ನಾನು ಇವೆರಡಕ್ಕೆ ಪೇ ಮಾಡಿದೆ. ಇಸ್ ದಿಸ್ ಕ್ಯೂಟ್ ಜೀನ್ಸ್ ಪ್ಯಾಂಟ್. ಬಾಯ್ ಆಗಿರೋದ್ರಿಂದ ನಾನು ಯೂಶ್ವಲಿ ಐ ಹ್ಯಾವ್ ಟು ಟೇಕ್ ಜೀನ್ಸ್, ಐ ಹ್ಯಾವ್ ನೋ ಅದರ್ ಆಪ್ಷನ್. ಸೊ ಇದು ಕೂಡ $599 ನಾನು ಪೇ ಮಾಡಿರೋದು ಇದಕ್ಕೂ ಕೂಡ. ಆ್ಯಂಡ್ ದಿ ನೆಕ್ಸ್ಟ್ ಬಂದು ದಿಸ್ ಕ್ಯೂಟ್ ಲಿಟಲ್ ಟೀ ಶರ್ಟ್ಸ್. ನೋಡಿ ಒಂದೊಂದೇ ತೋರಿಸ್ತೀನಿ ನಿಮಗೆ. ಇದು ಒಂದು. ಆ್ಯಂಡ್ ದಿ ಸೆಕೆಂಡ್ ಒನ್ ಇಸ್ ದಿಸ್. ಇವೆರಡೂ ಆಫರ್ ನಡೀತಾ ಇತ್ತು, ಬಟ್ ಇದ್ರ ರೇಟ್ ಟ್ಯಾಗ್ ಬಂದು $149 ಅಂತ ಇದೆ. ಬಟ್ ನಾನು ಇವೆರಡಕ್ಕೂ ಸೇರಿ ಜಸ್ಟ್ $249 ಅಷ್ಟೇ ಪೇ ಮಾಡಿದ್ದು, ಏನೋ ಆಫರ್ ನಡೀತಾ ಇತ್ತು ಅದಕ್ಕೋಸ್ಕರ. ಆಮೇಲೆ ದಿ ನೆಕ್ಸ್ಟ್ ಒನ್ ಇಸ್ ದಿಸ್ ಕ್ಯೂಟ್
ಟೀ ಶರ್ಟ್. ಇದರಲ್ಲಿ ಬ್ಲೂ ಕಲರ್ ವಾಟ್ ಇಸ್ ಡೈನೋ ಇದ್ದಾರೆ, ಡೈನೋಸರಸ್. ಇದು ನೋಡ್ತಿದ್ದಂಗೆ ಇಷ್ಟ ಆಯಿತು. ಫುಲ್ ಈಗ ಆ್ಯಕ್ಚುಲಿ ಸೀಸನ್ ಬಂದು ಕೋಲ್ಡ್ ಸೀಸನ್ ಇದೆಯಲ್ಲ, ಅವ್ನು ಸ್ವಲ್ಪ ನೀವೇನು ಹೇಳ್ಬೋದು, ಒಂದು ಸ್ವಲ್ಪ ಕೋಲ್ಡ್ ಬಾಡಿ ಆಗಿರೋದ್ರಿಂದ ಯೂಶ್ವಲಿ ಪ್ರಿಫರ್ಸ್ ಫುಲ್ ಸ್ಲೀವ್ಸ್. ಅವನಿಗೆ ಸ್ವಲ್ಪ ಏರುಪೇರಾದರೂ ನೆಗಡಿ ಶೀತ ಎಲ್ಲ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ಇದಕ್ಕೆ ನಾನು ಪೇ ಮಾಡಿರೋದು ಬಂದು ಜಸ್ಟ್ 299 rupees. ನೆಕ್ಸ್ಟ್ ಒನ್ ಬಂದು ಇಸ್ ದಿಸ್ ಕ್ಯೂಟ್ ಜಾಕೆಟ್, ಫುಲ್ ಸ್ಲೀವ್ಸ್ ಜಾಕೆಟ್. ಇಲ್ಲಿ ಮೂತಿ ಇದೆ, ಮೌತ್ ಓಪನ್, ಮತ್ತು ಇಲ್ಲೇನೋ ಹಾರ್ಸಲ್ಲಿ ಎಂಪರರ್ ಥರ ಹೋಗ್ತಾ ಇರೋ ಥರ ಎಲ್ಲ ಇತ್ತು ಥೀಮು. ಸೊ ತೊಗೊಂಡೆ ವೈಟ್ ಒನ್. ಇದಕ್ಕೆ ನಾನು ಪೇ ಮಾಡಿರೋದು ಬಂದು ಜಸ್ಟ್ 499 rupees, 500 rupees ಅಷ್ಟೇ ಈ ಜಾಕೆಟಿಗೆ ಪೇ ಮಾಡಿದ್ದು. ಆ್ಯಂಡ್ ಇನ್ಫ್ಯಾಕ್ಟ್ ಮೆಟೀರಿಯಲ್ ಸೋ ಗುಡ್, ಗೊತ್ತಾ ಎಷ್ಟು ತಿಕ್ಕಿದೆ. ನೀವೆಲ್ಲಾದರೂ ಹೊರಗಡೆ ಹೋಗಬೇಕು ಅಂದಾಗ ನೋಡಿ, ಇಟ್ ಸೂಪರ್ ಸಾಫ್ಟ್, ಒಳಗಡೆ ಸಾಫ್ಟ್ ಇದೆ ಆ್ಯಂಡ್ ವೆರಿ ಥಿಕ್. ಎಷ್ಟು ನಿಮ್ಗೇನಾದರೂ ಕೋಲ್ಡ್, ಈಗ ಸೀಸನ್ಸ್ ಎಲ್ಲ ಕೋಲ್ಡ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ಲ, ವಿಂಟರ್ ಸೀಸನ್ಸ್, ಅದಕ್ಕೋಸ್ಕರ ಥಿಕ್ ಮೆಟೀರಿಯಲ್ ಇದೆ. ಆ್ಯಂಡ್ ಇದು ಜಸ್ಟ್ 500 rupees ಅಂದರೆ ಆರಾಮ್ಸೆ ಕೊಡ್ಬೋದು. ಸೊ ಐ ಟುಕ್ ಇಟ್. ನೆಕ್ಸ್ಟ್ ಇಸ್ ಆಲ್ಸೋ ದಿಸ್ ಕ್ಯೂಟ್ ಸ್ವೆಟರ್, ಆ್ಯಪಲ್ ಸ್ವೆಟರ್, ಬ್ಲ್ಯಾಕ್ ಆ್ಯಂಡ್ ವೈಟ್. ಇದು ಕೂಡ ಮೆಟೀರಿಯಲ್ ಎಷ್ಟು ತಿಕ್ಕಿದೆ, ಚೆನ್ನಾಗಿದೆ ಕೂಡ. ಆ್ಯಂಡ್ ನೀವು ಮುಟ್ಟು ನೋಡೋದನ್ನೇ ಫೀಲ್ ಮಾಡ್ಬೋದು ಬೆಚ್ಚಗಿರುತ್ತಾ ಇಲ್ವಾ ಮಕ್ಳಿಗೆ ಅಂತ. ಇಟ್ ಇಸ್ ಆ ಥರ ಬೆಚ್ಚಗೆ ಇರುವಂಥ ಮೆಟೀರಿಯಲ್ ಆಗಿರೋದ್ರಿಂದ ತೊಗೊಂಡೆ. ಇದ್ರಲ್ಲಿ ಆ್ಯಪಲ್ ಇದ್ದಾರೆ, ಮತ್ತು ಒಂದು ಮೇಲ್ಗಡೆ ಈ ಥರ ಆ್ಯಪಲ್ ಕೊಂಬುಗಳು ಬಂದಿದ್ದಾವೆ. ಇದು ಕೂಡ ಫುಲ್ ಸ್ಲೀವ್ಸ್, ಆ್ಯಸ್ ಐ ಟೋಲ್ಡ್ ಇಟ್ ಇಸ್ ವಿಂಟರ್ ಅಂತ. ಆ್ಯಂಡ್ ಇದಕ್ಕೆ ನಾನು ಪೇ ಮಾಡಿರೋದು ಬಂದು ಜಸ್ಟ್ 399 rupees ಅಷ್ಟೇ. ಈ ಥರ ಪ್ಯಾಂಟ್ಸು ಟಾಪ್ಸ್ ಎಲ್ಲ ಇದ್ದರೆ ನಾನು ಯೂಶ್ವಲಿ ತೊಗೊಳ್ಳೋದು ಫಸ್ಟ್ ಕ್ರೈಯಲ್ಲಿ. ಈ ನಡುವೆ ಝೂಡಿಯೋ ನನಗೆ ಯಾಕೋ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ, ಇಲ್ಲ ಎವ್ರಿಥಿಂಗ್ ಇಸ್ ಫ್ರಮ್ ಆನ್ಲೈನ್. ನಾನು ಈ ನಡುವೆ ಆಫ್ಲೈನ್ ಶಾಪಿಂಗ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ, ಯಾಕೋ ಗೊತ್ತಿಲ್ಲ ನನಗೆ. ಆಫ್ಲೈನ್ಗೆ ಹೋದಾಗ ಅಷ್ಟು ಬಜೆಟ್ ಕೊಡಬೇಕಾ. ಇನ್ಫ್ಯಾಕ್ಟ್ ಝೂಡಿಯೋದಲ್ಲೇ ನಂಗೆ ಆ ಥರ ಫೀಲಿಂಗ್ ಬರುತ್ತೆ. ಆನ್ಲೈನಲ್ಲಿ ಅದು ಚೀಪ್ ಕಮ್ಮಿ ರೇಟಿಗೆ ಪ್ರಾಡಕ್ಟ್ಸ್ ನೋಡಿ ಅದೇ ತೊಗೊಳ್ಳೋಣ ಅಂತ ಅಲ್ಗೋದ್ಮೇಲೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ಅನಿಸುತ್ತೆ. ಬಟ್ ದಿಸ್ ಟೈಮ್ ಝೂಡಿಯೋದಲ್ಲಿ ಆ ಥರ ಎಲ್ಲ ಕಲೆಕ್ಷನ್ಸ್ ಇರೋದ್ರಿಂದ ನನ್ನ ಮಗನಿಗೋಸ್ಕರ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದೆ. ದಿಸ್ ಕ್ಯೂಟ್ ಸಾಕ್ಸ್, ಇದು ಬರೀ ಪ್ಯಾಕ್ ಆಫ್ 2 ಸಾಕ್ಸ್ಗೆ ನಾನು ಜಸ್ಟ್ ಪೇ ಮಾಡಿರೋದು ಬಂದು 79 rupees. ಆ್ಯಂಡ್ ಮೆಟೀರಿಯಲ್ ಇಸ್ ಸೂಪರ್ ಸಾಫ್ಟ್, ಡಾರ್ಕ್ ಕಲರ್ಸ್ ಆಗಿರೋದ್ರಿಂದ ನೀವು ರೆಗ್ಯುಲರ್ ಆಗಿ ಅದ್ರ ಪ್ರಿಂಟ್ಸ್ ಕೂಡ ಕಲರ್ ಏನಾದ್ರು ಕರೆಯಾದರೆ ಕೂಡ ಎದ್ದು ಕಾಣಿಸಲ್ಲ. ಆ್ಯಂಡ್ ಎಲಾಸ್ಟಿಕ್ ಮೆಟೀರಿಯಲ್ ಇಸ್ ಆಲ್ಸೋ ವೆರಿ ಗುಡ್, ತಿಕ್ಕಾಗಿ ಕೂಡ ಇದೆ. ಸೊ ದಟ್ ನೀವು ಎಷ್ಟಲ್ಲಿ ವಾಶ್ ಮಾಡಿದ್ರು ಡ್ಯೂರಬಿಲಿಟಿ ಬರುತ್ತೆ ಇದು. ಸೊ ಇದು ಆ್ಯಂಕಲ್ ಲೆಂತ್ ಸಾಕ್ಸ್. ನಾನು ಇದಕ್ಕೆ ಪ್ಯಾಕ್ ಆಫ್ 2 ಸಾಕ್ಸ್ಗೆ ಪೇ ಮಾಡಿದ್ದು ಜಸ್ಟ್ 79 rupees ಅಷ್ಟೇ. ನೆಕ್ಸ್ಟ್ ಹೋಗೋಣ ನಾವು ಕಾಸ್ಮೆಟಿಕ್ ಸೆಕ್ಷನ್ಗೆ. ಫಸ್ಟ್ ಒನ್ ಬಂದು ದಿಸ್ ಹೇರ್ ಬ್ಯಾಂಡ್, ಕ್ಯೂಟ್ ಲಿಟಲ್ ಹೇರ್ ಬ್ಯಾಂಡ್. ತುಂಬ ಇಷ್ಟ ಆಯಿತು ನೋಡ್ತಿದ್ದಂಗೆ, ಯಾಕಂದರೆ ಚೀತಾ ಪ್ರಿಂಟ್ಸ್ ಇದ್ದಾವೆ ಇದರಲ್ಲಿ ಆ್ಯಂಡ್ ಬೋ ಮೇಲೆ ಅಬ್ಸೆಷನ್ ಕೂಡ. ಸೊ ಅದಕ್ಕೋಸ್ಕರ ತೊಗೊಂಡೆ. ಆ್ಯಂಡ್ ಇದ್ರ ಪ್ರೈಸ್ ಬಂದು ಜಸ್ಟ್ 99 rupees. ನಾನು ಇದಕ್ಕೆ ಪೇ ಮಾಡಿದ್ದು ಜಸ್ಟ್ 99 rupees ಅಷ್ಟೇ, ಜಾಸ್ತಿ ಏನೂ ಪೇ ಮಾಡಿಲ್ಲ. ಎಲಾಸ್ಟಿಕ್ ಈಸ್ ಆಲ್ಸೋ ಗುಡ್ ಅನಿಸ್ತು, ಸೊ ಅದಕ್ಕೋಸ್ಕರ ತೊಗೊಂಡೆ. ನೆಕ್ಸ್ಟ್ ಬಂದು ದಿಸ್ ಕ್ಯೂಟ್ ಎಕ್ಸ್ಟೆನ್ಷನ್, 5 ಡಿಫ್ರೆಂಟ್ ಎಕ್ಸ್ಟೆನ್ಷನ್ಸ್ ಕೊಟ್ಟಿದ್ದಾರೆ. ಟೋಟಲ್ 10 ಎಕ್ಸ್ಟೆನ್ಷನ್ಸ್ ಇದ್ದಾವೆ, ಅದು 2 ಹ್ಯಾಂಡ್ಸ್ಗೂ ಹಾಕೋಬೋದು. ಇದ್ರದ್ದು ಆ್ಯಕ್ಚುಯಲ್ ಪ್ರೈಸ್ ಬಂದು 199 rupees, ಅಂದರೆ 200 rupeesಗೆ 10 ನೇಲ್ ಎಕ್ಸ್ಟೆನ್ಷನ್ಸ್ ಇದ್ದಾವೆ. ಒಂದ್ಸಲಿ ಟ್ರೈ ಮಾಡಿ ನೋಡೋಣ ಹೇಗಿರುತ್ತೆ ಏನು ಅನ್ನೋದಕ್ಕೋಸ್ಕರ ಇದನ್ನ ತೊಗೊಂಡೆ. ಆ್ಯಂಡ್ ಖಂಡಿತ ಈಗ ನನ್ನ ಬ್ರದರ್ ಇನ್ ಲಾ ಎಂಗೇಜ್ಮೆಂಟ್ ಮೋಸ್ಟ್ಲಿ ವೀಡಿಯೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಆಗೇ ಹೋಗಿರುತ್ತೆ ಅನಿಸುತ್ತೆ. ಅವಾಗ ಹಾಕ್ಕೊಂಡು ಐ ವಿಲ್ ಶ್ಯೂರ್ಲಿ ಅಪ್ಲೋಡ್ ಹೇಗಿತ್ತು ಏನು ಅಂತ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಕ್ಯೂಟ್ ಐಲೈನರ್, ಕೆಳಗಡೆ ಕಾಜಲ್. ಯಾಕೆ ತೊಗೊಂಡೆ, ಇದು ಬಂದು ಯಾಕೆ ತೊಗೊಂಡೆ ಅಂತ ಮುಂಚೆನೇ ಹೇಳ್ಬರ್ತೀನಿ. ನಮ್ಮ ಕಡೆ ಎಂಗೇಜ್ಮೆಂಟ್ ಆಗಬೇಕಾದ್ರೆ ಟ್ರೆಡಿಷನ್ ಅನ್ನೋದಕ್ಕಿಂತ ಪ್ರಾಕ್ಟೀಸ್ ಮಾಡ್ಕೊಂಬಂದಿದ್ದಾರೆ ಮುಂಚೆಯಿಂದನೂ. ಏನಂದರೆ ನಾವೆಲ್ಲ ಲೈಕ್ ಸ್ವೀಟ್ಸ್ ಎಲ್ಲನೂ ಒಂದು ಪ್ಲೇಟಲ್ಲಿ ಇಟ್ಟು ಹೆಣ್ಣ ಕೂರಿಸಿ ಅದೇನೋ ಶಾಸ್ತ್ರ ಮಾಡ್ತಾರೆ. ಆವಾಗ ಹೆಣ್ಣಿಗೆ ಯೂಸ್ ಆಗೋ ಎಲ್ಲ ಐಟಮ್ಸ್, ಸ್ಯಾರಿ, ಬಳೆ, ಹೂವು, ಮುತ್ತೈದೆಯರಿಗೆ ಏನೇನು ಬೇಕೋ ಎಲ್ಲನೂ ಅದರಲ್ಲಿ ಇಟ್ಟಿರ್ತಾರೆ. ಪ್ಲಸ್ ಈ ನಡುವೆ ಅಂತೂ ಒಂದು ಟ್ರೆಂಡಿಂಗ್ ನಡೀತಾ ಇದೆ ಬೆಂಗಳೂರಲ್ಲೆಲ್ಲ, ಲೈಕ್ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಕೊಡೋದು. ಯಾಕಂದರೆ ಹುಡುಗಿರು ಜಾಸ್ತಿ ಲಿಪ್ಸ್ಟಿಕ್ಸ್, ಮೇಕಪ್ಸ್ ಎಲ್ಲ ಹಾಕೋತಾರಲ್ಲ, ಅದಕ್ಕೋಸ್ಕರ ಹುಡುಗಿರ್ಗೆ ಯೂಸ್ ಆಗಲಿ ಅನ್ನೋ ಥಾಟಲ್ಲಿ ಹುಡುಗಿ ತುಂಬ ಯೂಸ್ ಮಾಡ್ತಾರೆ ಅನ್ನೋ ಥಾಟಲ್ಲಿ ಅದನ್ನ ಕೂಡ ಕೊಡ್ತಾ ಇದ್ದಾರೆ. ಸೊ ನಾನು ಆ್ಯಸ್ ಯೂಶ್ವಲ್ ನಾನು ಈ ಮನೆಗೆ ಬಂದಾಗ ನಮ್ಮ ಅತ್ತೆ ಹಳ್ಳಿಯವರು, ಅವ್ರಿಗೇನು ಗೊತ್ತಿರಲಿಲ್ಲ. ಹರೀಶ್ ಅವ್ರಿಗೆ ನಾನೇ ಹೇಳಿ ಈ ಥರ ಕೊಡ್ತಾರೆ, ನೀವು ಕೊಡ್ತೀರ ಅಂತ ಕೇಳಿದಾಗ ಈ ಸೈಡ್ ಯು ಕ್ಯಾನ್ ಟೇಕ್, ನಿನ್ನ ಇಷ್ಟ ಇದೆ ತಗೋ ಅಂತ. ಸೊ ಇನ್ನು ನಾನು ತೊಗೊಂಡ್ಮೇಲೆ ನನ್ನ ಸಿಸ್ಟರ್ ಇನ್ ಲಾ ಬರ್ತಾರೆ, ಅವ್ರಿಗೂ ಕೂಡ ಕೊಡಿಸ್ಲೇಬೇಕು. ಯಾಕಂದರೆ ನಾನು ತೊಗೊಂಡಿದ್ದೇನೆ ಅಂದಮೇಲೆ ಅವ್ರಿಗೂ ಕೂಡ ಕೊಡಿಸ್ಬೇಕು, ನನ್ನ ಧರ್ಮ. ಯಾಕಂದರೆ ನನಗೆ ಏನೇನು ಗೊತ್ತಿದೆ ನಾನು ಅದನ್ನೆಲ್ಲ ಮಾಡಿಸ್ಲೇಬೇಕು.
ಅವ್ರಿಗೆ ಫೀಲ್ ಆಗಬಾರ್ದು ನೋಡಿ ನಮ್ಮ ಅದಕ್ಕೆ ಮಾತ್ರ ಎಲ್ಲ ಇಟ್ಕೊಂಡಿದ್ದಾರೆ, ನಾನೇನು ಇಟ್ಕೊಂಡಿಲ್ಲ ಅಂದರೆ ಇಟ್ ಡಸಂಟ್ ಲುಕ್ ಗುಡ್. ಅವ್ರು ಮಾತ್ರ ಅವ್ರಿಗೆ ಏನೇನು ಬೇಕೋ ಎಲ್ಲ ಮಾಡ್ಕೊಂಡು. ನಾನಂತೂ ನನ್ನ ಕಡೆಯಿಂದ ಇಲ್ ಬಿ ವೆರಿ ಫೇರ್. ನಾನು ಯಾವುದನ್ನು ಅನ್ಫೇರಾಗಿ ಮಾಡಲ್ಲ. ದೇವ್ರು ಏನು ಕೊಡ್ತಾನೋ ಬಿಡ್ತಾನೋ ಅದು ಸೆಕೆಂಡ್ರಿ. ನನಗೆ ನಾನು ಜಸ್ಟಿಫೈಯಬಲ್ ಆಗಿರಬೇಕು. ಯಾಕೆಂದರೆ ನಾನು ಏನೇ ಮಾಡಿದ್ರು ನನ್ನ ಆತ್ಮಸಾಕ್ಷಿ ಒಪ್ಪಬೇಕು ನೀನು ಮಾಡ್ತಾ ಇದೆಯಾ ಅಂತ. ಸೊ ಅದಕ್ಕೋಸ್ಕರ ಐ ಹ್ಯಾಡ್ ಆ್ಯಕ್ಚುಲಿ ಫರ್ಗಾಟನ್ ದಿಸ್. ನಮ್ಮ ಅಮ್ಮನೇ ನನಗೆ ನೆನಪಿಸಿದ್ದು, ಯಾಕೆ ನೀನೇನು ಮೇಕಪ್ ಪ್ರಾಡಕ್ಟ್ಸೇ ತೊಗೊಳ್ಳಿಲ್ವಲ್ಲ ಅಂತ. ಸೊ ನಾನು ಚಿಕ್ಕಪೇಟೆಯಿಂದ ಆಲ್ಮೋಸ್ಟ್ ವಾಪಸ್ ಬಂದೇ ಬಿಟ್ಟಿದ್ದೆ. ಇನ್ನು ನಾನು ಅಲ್ಲಿಗೆ ವಾಪಸ್ ಹೋಗೋಕ್ಕೂ ಆಗಲ್ಲ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಝೂಡಿಯೋಗೆ ವಿಂಡೋ ಶಾಪಿಂಗ್ ಮಾಡೋಣ ಅಂತ ಹೋಗಿದ್ದು. ನನಗೆ ಇಷ್ಟೊಂದೆಲ್ಲ ಟ್ಯಾಕ್ಸ್ ಹಾಕ್ಸಂಗಾಯಿತು. ಇದು ಕಾಜಲ್ ಕೂಡ ಅವರಿಗೆ ತೊಗೊಂಡಿದ್ದು ಆ್ಯಂಡ್ ಇಟ್ ಇಸ್ ಅರೌಂಡ್ 79 rupees ಏನೋ ಆಯಿತು ಅಷ್ಟೇ. ಬಂದು ಈ ಮ್ಯಾಟ್ ಲಿಪ್ಸ್ಟಿಕ್ಕು, ಇದು ಪ್ಯಾಕ್ ಆಫ್ 3 ಲಿಪ್ಸ್ಟಿಕ್ ಬರುತ್ತೆ. ಡಿಫ್ರೆಂಟ್ ಶೇಡ್ಸಲ್ಲಿ ಲೈಟ್ ಶೇಡ್ಸ್ ತೊಗೊಂಡೆ. ಡಾರ್ಕ್ ಶೇಡ್ಸ್ ನೋಡಿದೆ ಅಲ್ಲಿ ಇರಲಿಲ್ಲ, ಅದಕ್ಕೋಸ್ಕರ ಐ ಹ್ಯಾಡ್ ಟು ಎಂಡೆಡ್ ಅಪ್ ಟೇಕಿಂಗ್ ಲೈಟ್ ಶೇಡ್ಸ್. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬೆಂಗಳೂರಿಗೆ ಹೋದಾಗ ಐ ವಿಲ್ ಶೋರ್ಲಿ ಟೇಕ್ ಒನ್ ಡಾರ್ಕ್ ಶೇಡ್ ಫಾರ್ ಹರ್. ಇದು ಪ್ಯಾಕ್ ಆಫ್ 3 ಮ್ಯಾಟ್ ಲಿಪ್ಸ್ಟಿಕ್ಸ್ಗೆ ನಾನು ಪೇ ಮಾಡಿದ್ದು ಜಸ್ಟ್ 199 rupees ಅಷ್ಟೇ. ನೆಕ್ಸ್ಟ್ ಬಂದು ದಿಸ್ ಇಸ್ ಫೇಸ್ ಮಾಸ್ಕ್ ಅಂತೆ. ಎನ್ರಿಚ್ ವಿತ್ ಹೈಲುರಾನಿಕ್ ಆ್ಯಸಿಡ್ ಮತ್ತು ಸ್ವೆಟೆಂಡ್ ಎಕ್ಸ್ಟ್ರಾ ಅಂತೆ. ಹೈಡ್ರೇಟಿಂಗ್ ರಿಲೀಫ್, ಮುಖಕ್ಕೆ ತುಂಬ ಎಕ್ಸ್ಟ್ರಾ ಗ್ಲೋ ಕೊಡುತ್ತೆ ಅಂತ ಕೊಟ್ಟಿದ್ದಾರೆ. ಎಲ್ಲ ಇವಾಗ ಎಂಗೇಜ್ಮೆಂಟ್ ಬರ್ತಾ ಇದೆಯಲ್ಲ, ಸೊ ನಾನು ಮತ್ತೆ ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗಿ ಕ್ಲೀನಪ್ ಎಲ್ಲ ಮಾಡಿಸ್ಕೊಳಕ್ಕೆ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಹಿಂದಿನ ದಿನ ಒಂದು ಫೇಸ್ ಮಾಸ್ಕ್ ಹಾಕ್ಕೊಳ್ಳೋಣ ಅಂತ ಒಂದು ವಿಟಮಿನ್ ಸಿ ಇದು ಫೇಸ್ ಮಾಸ್ಕ್ ತಂದಿದ್ದೀನಿ. ಇನ್ನೊಂದು ನಾರ್ಮಲ್ ಹೈಡ್ರೋಲಾನಿಕ್ ಆ್ಯಸಿಡ್ದು ಫೇಸ್ ಮಾಸ್ಕ್ ತಂದಿದ್ದೀನಿ. ಐ ಡೋಂಟ್ ನೋ ವಿಚ್ ಐ ವಿಲ್ ಪುಟ್, ಬಟ್ ಎರಡರಲ್ಲಿ ಒಂದು ಮಾಸ್ಕ್ ಅಂತೂ ಖಂಡಿತ ಹಾಕೋತೀನಿ. ಆ್ಯಂಡ್ ಇದು ಒಂದು ಫೇಸ್ ಮಾಸ್ಕ್ ಜಸ್ಟ್ 49 rupees ಅಷ್ಟೇ. ಇದಕ್ಕೂ ಕೂಡ ನಾನು ಜಸ್ಟ್ 49 rupees ಪೇ ಮಾಡಿದ್ದು. ನಾನು ಇದ್ರ ರಿವ್ಯೂನ ಬೇಕಾದ್ರೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನಾನು ಇದ್ರ ರಿವ್ಯೂ ಕೂಡ ಮಾಡಿ ಇಟ್ಕೊಂಡಿರ್ತೀನಿ. ನಿಮ್ಗೆ ಬೇಕು ಅಂದರೆ ನಂಗೆ ಕೇಳಿದ್ರೆ ಐ ವಿಲ್ ಶ್ಯೂರ್ಲಿ ಅಪ್ಲೋಡ್ ಇಟ್ ಆರ್ ಲೆಟ್ ಮಿ ಅಪ್ಲೋಡ್ ಇಟ್. ಅದರಲ್ಲಿ ಏನಿದೆ ಹಾಕ್ಕೊಂಡಾಗ ಹೇಗೆ ಅನಿಸ್ತು, ನನ್ನ ಸ್ಕಿನ್ ಹೇಗಾಯಿತು, ಮುಂಚೆ ಹೇಗಿತ್ತು ಎಲ್ಲ ತೋರಿಸ್ತೀನಿ. ಸೊ ಈ 2 ಮಾಸ್ಕಿಂದ ನಾನು ಪೇ ಮಾಡಿದ್ದು ಜಸ್ಟ್ 100 rupees ಅಷ್ಟೇ. ನೆಕ್ಸ್ಟ್ ಬಂದು ದಿಸ್ ಲಿಪ್ ಮಾಸ್ಕ್. ಫಸ್ಟ್ ಎವರ್ ಟೈಮ್ ನಾನು ಒಂದು ಲಿಪ್ ಮಾಸ್ಕ್ ಬರುತ್ತೆ ಅಂತ ನೋಡಿದ್ದು. ಐ ಸ್ವೇರ್ ನಾನು ಯಾವತ್ತೂ ನೋಡಿರಲಿಲ್ಲ. ಇಫ್ ಯು ಗೈಸ್ ಕ್ಯಾನ್ ಫೀಲ್ ಇವನೇನು ಇದನ್ನೆಲ್ಲ ನೋಡಿ ನಾನು ಐ ಸ್ವೇರ್ ಐ ಡಿಂಟ್ ಸಿ ಇಟ್. ಯಾಕಂದರೆ ಇದೇ ಫಸ್ಟ್ ಟೈಮ್ ನೋಡಿದ್ದು. ನೋಡ್ತಿದ್ದಂಗೆ ನಾನು ಅಂದ್ಕೊಂಡೆ ಇಲ್ಲ ಐ ಹ್ಯಾವ್ ಟು ಟ್ರೈ ಇಟ್. ಏನು ಡಿಫ್ರೆಂಟ್ ಐಟಮ್ಸ್ ಬಿಟ್ಟಿದಾಗ ಗೊತ್ತಾ ಝೂಡಿಯೋದಲ್ಲಿ. ಅಲ್ಲಿ ಹೋಗಿ ನಾನು ಯಾವತ್ತೂ ಕಾಸ್ಮೆಟಿಕ್ ಸೆಕ್ಷನ್ಗೆ ಹೋಗ್ತಾ ಇದ್ದಿದ್ದು ಹುಡುಗಿನೇ ಅಲ್ಲ. ಅಲ್ಲಿಗೆ ಹೋಗಿ ಲಿಪ್ ಮಾಸ್ಕ್ ನೋಡಿದ ತಕ್ಷಣ ಓಕೆ ಏನೋ ಡಿಫ್ರೆಂಟಾಗೆಲ್ಲ ಬಿಟ್ಟಿದೆ, ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಫುಲ್ ಕಾಸ್ಮೆಟಿಕ್ ಸೆಕ್ಷನಲ್ಲೇ ಟೈಮ್ ವೇಸ್ಟ್ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಯಾವಾಗಲೂ ನೀನು ತಗೋತಾ ಇದ್ದಿದ್ದು ಚಪ್ಪಲಿ, ಈ ಸತಿ ಏನು ಕಾಸ್ಮೆಟಿಕ್ ಸೆಕ್ಷನ್ಗೆ ಹೋಗಿದೆ ಅಂತ. ಲಿಪ್ ಮಾಸ್ಕ್ ಎಲ್ಲ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಸೊ ಐ ಎಂಡೆಡ್ ಅಪ್ ಟೇಕಿಂಗ್ ಒನ್ ಆ್ಯಂಡ್ ಇದು ಕೂಡ ಜಸ್ಟ್ 49 rupees ಅಷ್ಟೇ. ಸೊ ಇದರಲ್ಲಿ ಪ್ಯಾಕ್ ಆಫ್ 10 ಮಾಸ್ಕ್ ಇರುತ್ತಂತೆ, 10 ಲಿಪ್ ಮಾಸ್ಕ್ ಇರುತ್ತಂತೆ. ಸೊ ನಮ್ಮ ಮನೇಲಿ ಎಲ್ಲರಿಗೂ ಒಂದೊಂದು ಹಾಕಿ ಹೇಗೆ ಫೀಲ್ ಆಯಿತು ಅಂತ ಕೇಳೋಣ. ಸೊ ಇದು ಒಂದು ತಗೊಂಡಿದ್ದೀನಿ. ದಿಸ್ ಸಮಥಿಂಗ್ ವೆಟ್ ವೈಪ್ಸ್, ಹೈಡ್ರೇಟಿಂಗ್ ವೈಪ್ಸ್, ಏನೇನೋ ವೈಪ್ಸ್ ನೋಡಿದ್ದೆ. ಸನ್ಸ್ಕ್ರೀನ್ ವೈಪ್ಸ್ ಅಂತೆ, ಸನ್ಸ್ಕ್ರೀನ್ ವಿತ್ SPF 15 ಇದೆ ಅಂತೆ. ಸೊ ಲೆಟ್ ಮಿ ಟ್ರೈ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲಾದರೂ ಸ್ಕಿನ್ಗೆ ಹೋಗ್ಬೇಕಾ. ಈ ನಡುವೆ ನಾನು ತುಂಬ ನೋಡ್ತಾ ಇದ್ದೆ ಸನ್ಸ್ಕ್ರೀನ್ ಇಂಪಾರ್ಟೆನ್ಸ್ ಏನು, ಸನ್ಸ್ಕ್ರೀನ್ ಯಾಕೆ ಹಾಕೋಬೇಕು, ಮನೇಲಿದ್ದರೂ ಸನ್ಸ್ಕ್ರೀನ್ ಹಾಕೋಬೇಕಂತೆ. ಜಸ್ಟ್ ಬಿಕಾಸ್ ಇಟ್ ಈ ನಡುವೆ UV ರೇಸ್ ಡೈರೆಕ್ಟಾಗಿ ಬಂದು ಸ್ಕಿನ್ ಮೇಲೆ ಬಿದ್ದಾಗ ದೇರ್ ಆರ್ ಚಾನ್ಸಸ್ ಆಫ್ ಗೆಟಿಂಗ್ ಸ್ಕಿನ್ ಕ್ಯಾನ್ಸರ್. ಸೊ ಆದಷ್ಟು ಸನ್ಸ್ಕ್ರೀನ್ ಹಾಕ್ಕೊಳ್ಳಿ ಅಂತ ತುಂಬ ವೀಡಿಯೋಸಲ್ಲಿ ನಾನು ನೋಡಿದೆ ಆ್ಯಂಡ್ ತುಂಬ ಡರ್ಮಟಾಲಜಿಸ್ಟ್ ಕೂಡ ಹೇಳಿದ್ದಾರೆ. ಸೊ ನಾನು ಅಂದ್ಕೊಂಡೆ ವೈಪ್ಸ್ ಇತ್ತಲ್ಲ SPF 15 ಅಂತ ಮೆನ್ಷನ್ ಮಾಡಿದರು. ಸೊ ಒಂದು ಪ್ಯಾಕ್ ತೊಗೊಳ್ಳೋಣ ಅಂತ ತೊಗೊಂಡೆ. ಅದು ಎಷ್ಟು ವೈಪ್ಸ್ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. 10 ಇದು ಕೂಡ 10 ಯೂಸೇಬಲ್ ವೈಪ್ಸೇ. ಸೊ ಇದನ್ನೆಲ್ಲ ಯೂಸ್ ಮಾಡಿ ಹೇಗಿತ್ತು ಅಂತ ರಿವ್ಯೂ ಮಾಡಿ ಹಾಕ್ತೀನಿ. ಸೊ ಲೆಟ್ಸ್ ಸಿ. ನೆಕ್ಸ್ಟ್ ಇಸ್ ದಿಸ್ ಕ್ಯೂಟ್ ಬೋ ಅಬ್ಸೆಷನ್ ಇಯರಿಂಗ್ಸ್. ಬೋ ಅಂದರೆ ತುಂಬ ಇಷ್ಟ ನನಗೆ. ಸೊ ಐ ಜಸ್ಟ್ ಟುಕ್ ಇಟ್. ಸಿಲ್ವರ್ ಕೋಟೆಡ್ ಇಯರಿಂಗ್ಸ್ ಆ್ಯಂಡ್ ಇದು ನಾನು ಆ್ಯಕ್ಚುಲಿ ಆಕ್ಸೆಸರೀಸ್ ಎಲ್ಲ ಅಷ್ಟೊಂದು ಇನ್ವೆಸ್ಟೇ ಮಾಡಲ್ಲ, ಬಟ್ ಐ ಹ್ಯಾಡ್ ಟು ಟೇಕ್ ದಿಸ್. ನೋಡ್ತಿದ್ದಂಗೆ ತುಂಬ ಇಷ್ಟ ಆಯಿತು. ಇದು ಬಂದು 2 ಇಯರಿಂಗ್ಸ್ಗೆ ನಾನು ಜಸ್ಟ್ ಪೇ ಮಾಡಿದ್ದು ಬಂದು 100 rupees ಅಷ್ಟೇ, 99 rupees ಅಷ್ಟೇ. ಸೊ ಇಲ್ಲಿ ಒಂದು ಬೋ ಇಯರಿಂಗ್ಸ್ ನಾನು ಬೋ ಹಾಕೊಳ್ಳೋಣ ಅಂತ ತಗೊಂಡೆ. ನೆಕ್ಸ್ಟ್ ಒನ್ ಇಸ್ ದಿಸ್ ಮೇಕಪ್ ಬ್ಲೆಂಡರ್. ಇದು ಕೂಡ ಮೇಕಪ್ ಬ್ಲೆಂಡರ್ ಹಿಂಗೆ ಡ್ಯಾಬ್ ಮಾಡ್ಕೊಳ್ಳೋಕ್ಕೆ ಅಂತ ತೊಗೊಂಡಿದ್ದು. ಇದು ಬೇಬಿ ಪಿಂಕ್ ಕಲರ್ ಇರ್ತಲ್ಲ, ಗರ್ಲಿಶ್ ಫೀಲಿಂಗ್. ಸೊ ಇದು ಕೂಡ 79 rupees ಇತ್ತು ಅಷ್ಟೇ. ಸೊ ಐ ಟುಕ್ ದಿಸ್ ಆಲ್ಸೋ. ಐ ಹ್ಯಾವ್ ಪೇಡ್ ಜಸ್ಟ್ 79. ದಿ ಲಾಸ್ಟ್ ಪ್ರಾಡಕ್ಟ್ ಫಾರ್ ಟುಡೇ ಇಸ್ ದಿಸ್ ಪ್ಯಾಕ್ ಆಫ್ 4 ನೇಲ್ ಕಲರ್ಸ್. ಡಿಫ್ರೆಂಟ್ ಒಂದು ಶೈನಿಂಗ್ ಕಲರ್, ಇನ್ನೊಂದೆಲ್ಲ 3 ಬಂದು ಮಾಮೂಲಿ ನೇಲ್ ಕಲರ್ ಅಂದರೆ ನಾರ್ಮಲ್ ನೇಲ್ ಕಲರ್.
ಸೊ ಒಂದು ಪಿಂಕ್, ಕ್ರೀಮ್, ಡಾರ್ಕ್ ಪಿಂಕ್ ಆ್ಯಂಡ್ ಎ ಶೈನಿಂಗ್ ಕಲರ್ ಇದೆ. ಇದು ಪ್ಯಾಕ್ ಆಫ್ 4 ನೇಲ್ ಪೇಂಟ್ಸ್ಗೆ ನಾನು ಪೇ ಮಾಡಿದ್ದು ಬಂದು ಜಸ್ಟ್ 199 rupees. ಸೊ ಆ್ಯಸ್ ಯೂಶುವಲ್ ಇಟ್ಸ್ ಮೈ ಡ್ಯೂಟಿ ಟು ಗಿವ್ ಅಲ್ಲ, ಸೊ ಐ ಟುಕ್ ದಿಸ್ ಆಲ್ಸೋ. ದಿಸ್ ಇಸ್ ಆಲ್ಸೋ ಗುಡ್. ಗರ್ಲಿಶ್ ಫೀಲಿಂಗ್ ಬರುತ್ತೆ. ಗರ್ಲ್ಸ್ಗೆಲ್ಲ ಪಿಂಕ್, ರೆಡ್, ಕ್ರೀಮ್, ಪಿಂಕ್, ರೆಡ್ ಆ ಥರ ಕಲರ್ಸ್ ಇಷ್ಟ ಆಗುತ್ತಲ್ಲ, ಸೊ ಐ ಟುಕ್ ಇಟ್. ಆ್ಯಂಡ್ ಟು ಬಿ ವೆರಿ ಹಾನೆಸ್ಟ್, ನನ್ನ ಸಿಸ್ಟರ್ ಎಲ್ಲ ಇದನ್ನೆಲ್ಲ ಇಷ್ಟಪಡ್ತಾರೋ ಇಲ್ವೋ ಐ ಡೋಂಟ್ ನೋ, ಬಟ್ ಎನಿವೇಸ್ ಇಟ್ಸ್ ಮೈ ಡ್ಯೂಟಿ, ಐ ಆಮ್ ಡೂಯಿಂಗ್ ಇಟ್. ಇಷ್ಟಪಡೋದು ಅದು ಎಲ್ಲ ಅವ್ರಿಗೆ ಬಿಟ್ಟಿದ್ದು, ನಮ್ಮ ಕಡೆಯಿಂದ ನಮ್ಮ ಡ್ಯೂಟಿ ಏನಿದೆಯೋ ಅದನ್ನಂತೂ ನಾನು ಮಾಡ್ತಾಯಿದ್ದೀನಿ ನೀಟಾಗಿ ಅಷ್ಟೇ. ಸೊ ಇದಾಗಿತ್ತು ಝೂಡಿಯೋ ಶಾಪಿಂಗ್ ಹಾಲ್. ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿ ಹೆಲ್ಪ್ಫುಲ್ ಆಗಿದೆ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಹಿಟ್ ದಿ ಬೆಲ್ ಐಕನ್ ಬಟನ್ ಆಸ್ ವಿಲ್ ನಾಟ್ ಮಿಸ್ ಔಟ್ ಎನಿ ಆಫ್ ಮೈ ವಿಡಿಯೋಸ್.